ಬೆಂಗಳೂರಿನ ವಿನಾಯಕ ನಗರದಲ್ಲಿ ನೀರಿಗಾಗಿ ಪರದಾಟ ಶುರುವಾಗಿದೆ. ಇಲ್ಲಿನ ಜನ ನೀರಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಪೈಪ್ಲೈನ್ ವ್ಯವಸ್ಥೆ ಇದೆ, ಆದರೂ ಕೂಡ ಸರಿಯಾಗಿ ನೀರು ಬರ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿಯಿಂದ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ವಾರದಲ್ಲಿ ಒಂದು ದಿನ ಮಾತ್ರ ಬರುತ್ತೆ ಕುಡಿಯೋ ನೀರು ಈ ಭಾಗದಲ್ಲಿ. ಒಂದು ದಿನಕ್ಕೆ ಕೇವಲ 2 ರಿಂದ 3 ಗಂಟೆ ಮಾತ್ರ ನೀರು ಪೂರೈಕೆ ಆಗ್ತಾ ಇದೆಯಂತೆ. ಹಾಗಾಗಿ ಬೇಡಿಕೆ ತಕ್ಕಂತೆ ನೀರು ಪೂರೈಕೆ ಮಾಡುವಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ವಿಫಲ ಆಗಿದೆ. ಈಗ ಹಲವು ಬಾರಿ ಬಿಡಬ್ಲ್ಯೂಎಸ್ಎಸ್ಬಿಗೆ ಮನವಿ ಮಾಡಿಕೊಂಡಿದ್ದಾರೆ, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಲವು ಬಾರಿ ಅಧಿಕಾರಿಗಳಿಗೆ ಪತ್ರ ಕೂಡ ಬರೆದಿದ್ದಾರಂತೆ, ಆದರೂ ಏನೂ ಪ್ರಯೋಜನ ಆಗಿಲ್ಲ. ಕಳೆದ 10 ವರ್ಷಗಳ ಹಿಂದೆ ಅಷ್ಟೇ ಸಿಎಂಸಿ ನೀರು ಕಡಿತ ಆಗಿತ್ತು. 5 ತಿಂಗಳ ಹಿಂದೆ ಅಷ್ಟೇ ಸ್ಥಳೀಯರಿಗೆ ನೀರಿನ ಸಂಪರ್ಕ ಇಲ್ಲಿ ಒದಗಿಸಿದ್ರು. ಪ್ರತಿ ಹೊಸ ಸಂಪರ್ಕಕ್ಕೆ 1 ರಿಂದ 2 ಲಕ್ಷ ರೂಪಾಯಿ ಖರ್ಚು ಕೂಡ ಮಾಡಬೇಕಾಗುತ್ತೆ. ಕುಡಿಯುವ ನೀರು ಕೊರತೆಯಿಂದ ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗ್ತಿದ್ದಾರೆ ಇಲ್ಲಿನ ಜನ. ಈಗ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗೆ ಬಿಡಬ್ಲ್ಯೂಎಸ್ಎಸ್ಬಿ ವಿರುದ್ಧ ಇಲ್ಲಿನ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈಗ ಇದು ಬೇರೆ ಯಾವುದೋ ಹಳ್ಳಿಯಲ್ಲಿ ಅಥವಾ ಬೇರೆ ಯಾವುದೋ ಮೂಲೆಯಲ್ಲಿ ಆಗ್ತಾ ಇಲ್ಲ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿನಾಯಕ ನಗರದಲ್ಲಿ ಆಗಿರುವಂಥ ಪರಿಸ್ಥಿತಿ. ಹಾಗಾಗಿ ನೀರಿಗಾಗಿ ಇಲ್ಲಿನ ಜನ ಈಗ ಪರದಾಡ್ತಾ ಇದ್ದಾರೆ. ಇದು ಯಾವುದೋ ಮೂಲೆಯಲ್ಲೋ ಅಥವಾ ಮತ್ತೊಂದು ಮಗದೊಂದು ಅಥವಾ ಯಾವುದೋ ಹಳ್ಳಿಯಲ್ಲಿ ಇರುವಂಥ ಪರಿಸ್ಥಿತಿ ಅಲ್ಲ. ಸಿಲಿಕಾನ್ ಸಿಟಿ ಅಥವಾ ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೇನು ಹೇಳ್ತೀವಲ್ಲ, ಅಲ್ಲಿ ಆಗ್ತಾ ಇರುವಂಥ ಪರಿಸ್ಥಿತಿ ಇದು. ಬಿಡಬ್ಲ್ಯೂಎಸ್ಎಸ್ಬಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇವರು ತಿಳಿಸಿದ್ದಾರೆ ಇಲ್ಲಿನ ಜನ. ಅದಾದ ನಂತರ ಪತ್ರ ಕೂಡ ಬರೆದಿದ್ದಾರಂತೆ, ಆದರೂ ಏನು ಯೂಸ್ ಆಗಿಲ್ಲ. ಇಷ್ಟು ಸಮಸ್ಯೆ ಆಗ್ತಾ ಇದೆ. ವಾರದಲ್ಲಿ 1 ದಿನ ಮಾತ್ರ ನೀರು ಬರ್ತಾ ಇದೆಯಂತೆ, ಅದು ಕೂಡ ಕುಡಿಯುವ ನೀರು. ಆದರೆ ಅಧಿಕಾರಿಗಳು ತಲೆ ಕೆಡಿಸ್ಕೋತಾ ಇಲ್ಲ. ನಮ್ಮ ಪ್ರತಿನಿಧಿ ರವಿಚಂದ್ರ ಇಲ್ಲಿನ ಸ್ಥಳೀಯರ ಜೊತೆ ಮಾತನಾಡಿದ್ದಾರೆ. ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸದ್ಯ ನಾನೀಗ ಬೆಂಗಳೂರಲ್ಲಿ ಬರುವಂತ ವಿನಾಯಕ ನಗರದಲ್ಲಿ ಇದ್ದೀನಿ. ಇಲ್ಲಿ ಸಮ್ಮರ್ ಹಾಲಿಡೇಸ್ ತುಂಬಾನು ನೀರಿನ ಕೊರತೆ, ಹಾಗೆ ಪ್ರತಿನಿತ್ಯ ಇಲ್ಲಿ ನೀರಿನ ಸಮಸ್ಯೆ ಇದೆ. ಏನು PWS ಆಫೀಸ್ ಅವರಿಗೆ ಹೋಗಿ ದೂರು ದಾಖಲಿಸಿದ್ರು, ಕಂಪ್ಲೇಂಟ್ ಮಾಡಿದ್ರು, ಬಿಲ್ ಎಲ್ಲ ತೋರಿಸಿದ್ರು ಕೂಡ ಇಲ್ಲಿ ಯಾವುದೇ ರೀತಿ ಕರೆಂಟ್ ಬಿಲ್ಲು ಅಥವಾ ವಾಟರ್ ಬಿಲ್ ಜಾಸ್ತಿ ಬರ್ತಿದೆ ಹೊರತು ನೀರಿನ ಬಿಲ್ಲು ಜಾಸ್ತಿನೇ ತೋರಿಸ್ತಾರೆ ಹೊರತು, ಆದರೆ ಇಲ್ಲಿ ನೀರು ಬರ್ತಾ ಇಲ್ಲ. ಬನ್ನಿ ಹಾಗಾದ್ರೆ ಸ್ಥಳೀಯರನ್ನ ನಾನು ಮಾತನಾಡ್ಸೋಣ. ಅಜ್ಜಿ, ನೀರು ಬರ್ತಾ ಇದೆಯಾ ಸರಿಯಾಗಿ? ನೀರು ಬರ್ತಾ ಇಲ್ಲ ಕಣಪ್ಪಿ, ನೀರು ಬರ್ತಾ ಇಲ್ಲ. ಕರೆಂಟ್ ಬೇರೆ ಬೇಗ ತೆಗಿತಾರೆ. ನೀರು ಬರ್ತಾ ಇಲ್ಲ. ಒಂದು ವಾರದಿಂದ ಬಟ್ಟೆನೇ ಒಗ್ದಿಲ್ಲ ಮರಿ ನಾವು. ಏನ್ ಮಾಡ್ಬೇಕು? ವಾರಕ್ಕೊಂದೇ ಸರಿ ಬಿಡೋದು, ಅದು 1 ಗಂಟೆ ಟೈಮು ಬಿಡೋದಿಲ್ಲ. ಸೊಂಪಲ್ಲ ಒಂದು ಅರ್ಧ ನೀರು ಬರಕ್ಕಿಲ್ಲ. ಅದು ಸಣ್ಣಾಗಿ ಬಿಡ್ತಾರೆ, ಬೇಗ ತುಂಬಕ್ಕೂ ಇಲ್ಲ. 6 ಮನೆಯವೆ ಅಲ್ಲಿ, ಹೆಂಗಪ್ಪ ಮಾಡೋದು ನಾವು ಹೇಳಿ? ನೀರು ಇಲ್ದಾನೆ ಹೆಂಗ್ ಮಾಡಕ್ಕಾಗೋದು? ಬೇಸಿಗೆ ಕಾಲ, ನೀರು ತುಂಬಾನೇ ಬೇಕು. ನೀರಿಲ್ದಾನೆ ಹೆಂಗ್ ಮಾಡೋದು ಮರಿ? ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆ 8 ಗಂಟೆಗೆಲ್ಲ ಹೊರಟೋಗ್ತಾರೆ. ಆ ಕೆಲ್ಸಕ್ಕೆ ಹೋಗೋರು ಸ್ನಾನ ಮಾಡಿ ಹಾಗೆ ನೀರು ಹೆಂಗ್ ಇಲ್ತಾನೆ ಏನ್ ಮಾಡಕ್ಕಾಗುತ್ತೆ? ಸರ್, ಸುಮಾರು ನಾವು ಈ ಏರಿಯಾಗೆ ಬಂದು ಒಂದು 15 ವರ್ಷ ಆಗಿದೆ. ವಿನಾಯಕ ನಗರ ಅಂದ್ರಳ್ಳಿ ಮೇನ್ ರೋಡ್ ಬರುತ್ತೆ, ಇದು ಡಿ ಗ್ರೂಪ್ ಹಿಂಭಾಗ. 15 ವರ್ಷದಿಂದ ನೀರು ಸಮಸ್ಯೆ ಇದ್ದೇ ಇದೆ. BW ಅಂದರೆ CMCಯಿಂದ ಬೋರ್ವೆಲ್ ಎಲ್ಲ ಹಾಕ್ಸಿ ಕೊಟ್ಟಿದ್ದಾರೆ. ಅದು ಬರುತ್ತೆ, ಮತ್ತು ಸಮ್ಮರ್ ಟೈಮಲ್ಲಿ ನಿಂತೋಗುತ್ತೆ. ಅದಾದಮೇಲೆ ಮತ್ತೆ ನಮ್ಮದು ಟ್ಯಾಂಕರಲ್ಲೇ ಓಡಿಸ್ಬೇಕು. ಎಲ್ಲರಿಗೂ ಹಂಗೆ ನೀರಿಗೆ ಈಗ ನಾವು ಒಂದು 5-6 ಟ್ಯಾಂಕ್ ಕೊಡ್ಸ್ಕೊತೀವಿ ತಿಂಗಳಲ್ಲಿ. ಈಗ 1300 ಹಿಂಗೆಲ್ಲ ಬರುತ್ತೆ. ಈಗ ಅದಕ್ಕೆ ನಾವು 1.5 ಲಕ್ಷ ಕಟ್ಟಿದ್ದೀವಿ. ಏನು ಮಾಡೋದು? ಈಗ ಬಾಡಿಗೆಯವ್ರನ್ನ ಕೇಳಿದ್ರೆ ಏನು ಮಾಡ್ಕೊತೀರ, ನಾವು ಈಗ ಬಿಲ್ ಕೊಡೋಕ್ಕಾಗಲ್ಲ ಅಂತಾರೆ. ಪ್ರತಿನಿತ್ಯ ತುಂಬ ತೊಂದರೆ ಆಗುತ್ತೆ. ನೀರು ತೊಂದರೆನೇ, ಯಾವ ನೀರು ಇಲ್ಲ, ಬೋರ್ ನೀರು ಇಲ್ಲ, ಯಾವುದೂ ಇಲ್ಲ. ಖಂಡಿತ. ಯಾಕೆಂತಂದರೆ ಸಮಸ್ಯೆ ಹೊಸದಾಗಿ ಆಗ್ತಾ ಇರೋದಲ್ಲ ಇದು ತುಂಬ ವರ್ಷದಿಂದ ಸಮಸ್ಯೆ ಇದೆ. ಆದರೆ ಈ ಸಮಸ್ಯೆ ಸ್ಪಂದಿಸಿ ಸರಿ ಮಾಡಿಕೊಡ್ತೀವಿ ಅಂತ ಮುಂದಕ್ಕೆ ಬರೋ ವ್ಯಕ್ತಿಗಳು ಯಾರೂ ಇಲ್ಲ, ಯಾರು ಬರ್ತಾನೂ ಇಲ್ಲ. ಇವಾಗ ಅಧಿಕಾರಿಗಳಿಗೆ ಹೇಳಿದ್ರೆ ಅಧಿಕಾರಿಗಳು ಕಂಪ್ಲೇಂಟ್ ತೊಗೊತಾರೆ. ಕಂಪ್ಲೇಂಟ್ ತೊಗೊಂಡು ಬಂದು ಚೆಕ್ ಮಾಡ್ತೀವಿ ಇರ್ತಾರೆ, ಚೆಕ್ ಮಾಡೂ ಇಲ್ಲ, ಯಾವುದು ಬರ್ತಾನೂ ಇಲ್ಲ. ಏರಿಯಾ ಒಳಗಡೆ ಕಾಲು ಇಕ್ತಾನೇ ಇಲ್ಲ ಅಧಿಕಾರಿಗಳು, ಒಬ್ಬರು ಬರ್ತಾ ಇಲ್ಲ. ನಾವೇನು ಮಾಡಬೇಕು? ಈ ಸರ್ಕಾರ ಕಟ್ಕೊಂಡು ನಾವು ಹೆಂಗೆ ಹೊಡೆದಾಡ್ಬೇಕು? ನಾವು ಗೊತ್ತಾಯಿಲ್ಲಕ್ಕನಪ್ಪ ಸರಿಯಾಗಿ. ನಾವು ಸುಮ್ಮನೆ ಈಗ ಸಾಲ ಮಾಡ್ಕೊಂಡಿವಿ, ಕಟ್ಟಿವಿ, ಈಗ ದುಡ್ಡು ಟ್ಯಾಕ್ಸ್ ಕಟ್ಟಿವಿ. ಸುಮ್ಮನೆ ಮೀಟ್ರ್ ಬಿಲ್ ಬರ್ತಾ ಇರೋದೇ ಹೊರತು ನೀರು ಬರ್ತಾಯಿಲ್ಲ. ಏನೋ ಒಂದು 2 ಅವರ್ 3 ಅವರ್ ಬಿಡ್ತಾರೆ. ಮನೆಗೆ ಆಗೋಷ್ಟು ನೀರು ಬಿಡೋದಿಲ್ಲ ಕಣಪ್ಪ. ತುಂಬ ತೊಂದರೆ. ನೀರು ಬಿಡಿಸ್ರಪ್ಪ. ನಾವು CMC ನೀರು ಬರ್ತಿತ್ತು ಸರ್, ಅದು ಆನ್ ಮಾಡಿದ್ರೆ ಸಾಕು, ಸ್ಯಾನಿಟರಿ ನೀರೆಲ್ಲ ಆ ಪೈಪ್ ಒಳಗಡೆ ಬಂದು ಸಂಪೆಲ್ಲ ಗಲೀಜಾಗಿತ್ತು. ನಾವು ಟ್ಯಾಂಕರು ಸಂಪು ಎಲ್ಲನೂ ಕ್ಲೀನ್ ಮಾಡಿಸಿದ್ದೀವಿ. ಏನು ಯೂಸು ಹೇಳಿ? ವಾಟರ್ದೊಂದು ಪ್ರಾಬ್ಲಮ್, ಸ್ಯಾನಿಟರಿ ಪ್ರಾಬ್ಲಮ್ ನಮ್ಮ ರೋಡಲ್ಲಿ ಎಲ್ಲರೂ ಎಲ್ಲ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ. ವೀಕ್ಲಿ ಒನ್ಸ್ ಅಂದರೆ ಸ್ಯಾನಿಟರಿ ಪ್ರಾಬ್ಲಮ್. 1 ಮಂತ್ ಆಗಿಲ್ಲ, ಈಗ ಮತ್ತೆ ಪ್ರಾಬ್ಲಮ್ ಬಂದಿದೆ ನಮಗೆ ವಾಟರ್ದಂತೂ. ಒಂದು ಬಿಲ್ಡಿಂಗಲ್ಲಿ 5 ಮನೆ ಇದೆ.
ವಾರಕ್ಕೆ ಎಷ್ಟು ನೀರು ಬೇಕಾಗುತ್ತೆ? ಶನಿವಾರ ಒಂದೇ ದಿನ ಬಿಡ್ತಾರೆ, 3 ಅವರೇ ಬಿಡ್ತಾರೆ. ಯಾರಿಗೆ ಸಾಕಾಗುತ್ತೆ ನೀರು? ಒಂದೊಂದು ಮನೆಯಲ್ಲಿ 4 ರಿಂದ 5 ಜನ ಇರ್ತಾರೆ, ನೀರೇ ಬರಲ್ಲ. ಬರೀ ಸಂಪು ಎಷ್ಟೋ ಆಗ್ತಾ ಇದೆ ಸರ್ ಪ್ರಾಬ್ಲಮ್. ಒಂದೊಂದು ಮನೇಲಿ ಗಂಡ ಹೆಂಡತಿ ಒಂದೊಂದು ಮಗು ಅಂತ ಇದ್ರು ಎಷ್ಟು ನೀರು ಬೇಕಾಗುತ್ತೆ ಅವ್ರಿಗೆ? ನೀರಿನ ಭಾರಿ ಸಮಸ್ಯೆ ಇದೆ. ಕೇಳಿದ್ರೆ ಟ್ಯಾಂಕ್ ರೆಡಿ ಆಗುತ್ತೆ ಬಿಡ್ತೀವಿ ಅಂತಾರೆ. ಅಟ್ಲೀಸ್ಟ್ ವಾರಕ್ಕೊಂದು 3 ಸಲ ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗಲ್ಲ. ಈ ಬಿಲ್ ನೋಡಿದ್ರೆ ಬಿಲ್ ಇಷ್ಟೊಂದು ಬರುತ್ತೆ, ಏನು ಕಟ್ಬೇಕು ನಾವು? ಬಿಲ್ಲು ಕಟ್ಟಲಿಲ್ಲ ಅಂದ್ರೆ ಮೀಟ್ರ್ ಕಿತ್ಕೊಂಡು ಹೋಗ್ತಾರೆ. ಏನು ಮಾಡ್ಬೇಕು ಹೇಳಿ ನಾವುಗಳು? ನಾವೆಲ್ಲೋ ಬದಲಾಡಬೇಕು. ಬಿಲ್ ಬರಲಿಲ್ಲ ಅಂದ್ರೆ ಫೈನ್ ಬಂದ್ಬಿಡುತ್ತೆ. ಬಿಲ್ ಬರಲಿಲ್ಲ ಅಂದರೆ ಫೈನ್ ಬಂದ್ಬಿಡುತ್ತೆ ನಮಗೆ. ಇದಿಷ್ಟು ಅಂದರೆ ವಿನಾಯಕ ನಗರದಲ್ಲಿರುವಂಥ ಒಂದು ವಾರ್ಡ್ಗೆ ಸರಿಯಾಗಿ ನೀರು ಪೂರೈಕೆ ಆಗ್ತಿಲ್ಲ. ಹಾಗಾಗಿ ಸ್ಥಳೀಯರು ತುಂಬ ಆಕ್ರೋಶ ವ್ಯಕ್ತಪಡಿಸಿದ್ರೆ ಆದಷ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು PWSS ಆಫೀಸರು ಇಲ್ಲಿ ಬಂದು ಸ್ಥಳಕ್ಕೆ ಭೇಟಿ ನೀಡಿ ನೀರಿಗೆ ಇಲ್ಲಿ ಕೊರತೆ ಆಗದಂತೆ ಪರಿಶೀಲನೆ ಮಾಡಿ ಇವರಿಗೆ ನೀರನ್ನು ಕೊಡಿಸೋ ವ್ಯವಸ್ಥೆ ಮಾಡಬೇಕು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚೌಡ್ಕರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.